ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ ಕಡೆ ಹಾಲಿಡೇ ಇದೆ. ಅಂದ್ರೆ ನಮ್ಮ ಸಾಧನ ಫಾರೆಸ್ಟ್ ನಲ್ಲಿ ಶನಿವಾರ ಮತ್ತೆ ಭಾನುವಾರ ಹಾಲಿಡೇ ತರ ಮಾಡ್ತೀವಿ ನಾವು. ಎಷ್ಟೋ ಜನ ಎಲ್ರು ಆಚೆ ಹೋಗಿ ಅವರ ಒಂದು ಟೈಮ್ ಪಾಸ್ ಮಾಡ್ಕೊಂಡ್ ಬರ್ತಾರೆ. ಹಾಗೆ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಒಂದ್ ಸ್ವಲ್ಪ ಜನ ನೋಡಿ, ನಾವೆಲ್ಲ ಹೊರಗೆ ಹೋಗ್ತಾ ಇದೀವಿ. ಇವತ್ತು ರಜಾ ಇದೆ ಅಂತ ಕಾರಲ್ಲಿ ಹೋಗ್ತಾ ಇದೀವಿ. ಸಂದೀಪ್ ಇಲ್ಲ ಲೈವ್ ಅಲ್ಲ. Hi Sanjay. You like to sing? Suji. This comes with the speaker only. Your name? Vignesh. Suji. Why you forgetting the name? I told my name. Sandeep. Yeah. Sanjay. Sandeep. So sad. Yo, Sanjay. I'm so sad. Sanjay. Sandeep. My name is Sanjay. Okay. Sanjay. ಇನ್ಮೇಲೆ ಮರಿಯಲ್ಲ. ಇನ್ಮೇಲೆ ಮರಿಯಲ್ಲ. We'll go. ಯಾ. ಆಚೆ ಹೋಗ್ತಾ ಇದೀವಿ. ಮೊದಲು ನಾವು ಒಂದು ಕಾಫಿ ಬಾರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದ್ರೆ ನನ್ನ ಜೊತೆಗಿರೋರು ಕಾಫಿ ಕುಡಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅದಕ್ಕೆ ನಾವು ಯಾವುದೇ ಅನಿಮಲ್ ಪ್ರಾಡಕ್ಟ್ ಅನ್ನು ತಗೊಳ್ಳಲ್ಲ. ಹಾಲು ಕೂಡ ಅನಿಮಲ್ ಪ್ರಾಡಕ್ಟ್ ಆಗುತ್ತೆ. ವೀಗನ್ ಅಂದ್ರೆ ಅನಿಮಲ್ ಬಂದಂತ ಯಾವುದೇ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಾರ್ದು ಅಂತ. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಗೊತ್ತಾ, ವೀಗನ್ ಹೋಟ್ಲಿಗೆ ಹೋದ್ವಿ. ಅಲ್ಲಿ ಕೊಕೊನಟ್ ಮಿಲ್ಕ್ ಇಂದ ಕಾಫಿ ಮಾಡಿದ್ರು. ಅದು ವೀಗನ್ ಕಾಫಿ ಅಂತಾರೆ. ನಿಜವಾಗ್ಲೂ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ, ಅದು ತುಂಬಾ ಟೇಸ್ಟಿ ಆಗಿತ್ತು ಕಣ್ರಿ. ಇದು ನೋಡಿ, ಕಾಫಿ ಫ್ರೆಂಚ್ ಪ್ರೆಸ್ ಅಂತೆ. ಪ್ರೆಸ್ ಮಾಡಿ ತಗೊಳ್ಳೋದು. ಪ್ರೆಸ್ ಮಾಡ್ಬೇಕು ಅದನ್ನ. ವಾ ಹಾಟ್ ಬ್ಲಾಕ್ ಕಾಫಿ ಫ್ರೆಂಚ್. ಓಕೆ, ಕಾಫಿ ಆಯ್ತು. ಈಗ ರಿಟರ್ನ್ ಎಲ್ಲಿಗೆ ಗೊತ್ತಿಲ್ಲ. ಸಂಜಯ್ ಕहाँ जाना अभी? ಡಿಸೈಡ್. ಓಕೆ, ಫ್ರೆಂಚ್ ಕಾಲೋನಿಗೆ ಕೊನೆಗೂ ಬಂದಿದ್ದೀವಿ ನೋಡಿ. ಆಲ್ರೆಡಿ ನನಗೆ ಯಾವುದು ನೆನಪಿಲ್ಲ. ಹಿಂದೆ ಬಂದಿದ್ದೀವಿ, ಬಟ್ ನೆನಪಿಲ್ಲ ನನಗೆ. ಒಂದು ಮಾತು ಹೇಳಿದೆ ಅವರಿಗೆ, ಅದಕ್ಕೆ ಇಲ್ಲಿಗೆ ಬರ್ಲಿಕ್ಕೆ ಟ್ರೈ ಮಾಡಿದ್ರು ಅವರು. ಹಾಗೆ ಮುಂದೆ ಸಾಗಿದಾಗ ಮಧ್ಯದಲ್ಲಿ ಒಂದು ಪಾರ್ಕ್ ಸಿಕ್ತು ನಮಗೆ. ಪಾರ್ಕ್ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಅಂತ ಎಲ್ರು ಹೋದ್ವಿ. ಚಿಕ್ಕ ಮಕ್ಳ ತರ ವರ ಹತ್ತಿ ಕುತ್ಕೊಳಕ್ಕೆ ತಮಾಷೆ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಕಣಪ್ಪ ನಾವೆಲ್ರು. ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್, ಸ್ಲೋಲಿ ಸ್ಲೋಲಿ ಸ್ಲೋಲಿ. ವಾವ್, ಸೂಪರ್. ಸಿಟ್ಟಿಂಗ್ ಇಸ್ ದೇರ್. ವಾವ್, ಗುಡ್ ಪ್ಲೇಸ್. ಚಾಯ್ಸ್. Sanjay, Suji, wow, that one tree, Suji going. Oh. This side. First you sitting there na. Wow, super. Wow. Feel so happy. Wow. Can Suji there, Vignesh there. See, you take there. ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಡ್ಲಿ ತೊಗೊಂಡಿದ್ದೀವಿ. 4 ಪ್ಲೇಟು 4 ಜನ. ಓಕೆ, ಆಮೇಲೆ ಏನು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ವಡ ಆರ್ಡ್ರ್ ಮಾಡೋಣ ಅಂತಿದ್ದೀನಿ, ಬಟ್ ಗೊತ್ತಿಲ್ಲ ಏನೇನು ಅಂತ. ಒಬ್ಬರು ದೋಸೆ ಅಂತ ಇದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಗಣಪತಿ ದೇವಸ್ಥಾನಕ್ಕೆ. ಎಂಟ್ರೆನ್ಸ್ ದ್ವಾರ ಇದು ನೋಡಿ. ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್, ಇದು ಸ್ಲಿಪ್ಪರ್ ಇಡೋ ಸ್ಟ್ಯಾಂಡ್. ಅಷ್ಟು ದೊಡ್ಡದಾದಂಥ ಟೆಂಪಲ್ ಇದೆ. ನೋಡಿ, ಹೊರಗಡೆಯಿಂದ ಎಂಟ್ರೆನ್ಸಲ್ಲಿ ಗೋಪುರ ಎಷ್ಟು ಚೆನ್ನಾಗಿ ಚಿತ್ರಿಸಲಾಗಿದೆ. ಎಲ್ಲ ಕೆತ್ತನೆ ಇವೆಲ್ಲ. ಅಷ್ಟೇ ಅಲ್ಲ, ಮೇಲ್ಗಡೆಯಲ್ಲೂ ಕೂಡ ಎಷ್ಟು ಚೆನ್ನಾಗಿ ಗಣೇಶನ ಒಂದು ಸೀನನ್ನು ತೋರಿಸಲಾಗಿದೆ ನೋಡಿ. ಟೆಂಪಲ್ಲಿಂದ ನಾವು ಇಲ್ಲಿ ರಾಕ್ ಬೀಚಿಗೆ ಬರ್ತಾ ಇದ್ದೀವಿ. ಎಲ್ರೂ ರಾಕ್ ಬೀಚಿಗೆ ಹೋಗ್ತಾ ಇದ್ದೀವಿ. ವಾವ್, ಸೂಪರ್. ಮುಂದೆ ಇಬ್ಬರು ಹೋಗ್ತಾ ಇದ್ದಾರೆ, ನಾವು ಇಬ್ಬರ ಜೊತೆಗೆ ಹಿಂದೆ ಇದ್ದೀವಿ. ರಾಕ್ ಬೀಚ್ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಮುಂದೆ. ಸಮುದ್ರದ ನೀರು ಎಷ್ಟು ಕಪ್ಪಾಗಿ ಕಾಣ್ತಾ ಇದೆ ದೂರದಿಂದ. ಬ್ಯೂಟಿಫುಲ್. ಹೆಸರಿಗೆ ತಕ್ಕಂಗೆ ರಾಕ್ ಬೀಚ್. ಫುಲ್ ರಾಕ್ ಇದೆ ನೋಡಿ.
ಸಮುದ್ರದ ಅಲೆಗಳು ಸಹ ಹೇಗೆ ತೇಲ್ತಾ ಬರ್ತಾ ಇದೆ. ಎಲ್ಲ ಕಡೆಗೆ ಕಲ್ಲಿನ ಒಂದು ದಂಡೆ. ವಾವ್, ಸಂಜಯ್ ಅಂತ ಇವರು, ಅವ್ರ ಜೊತೆಗಿರೋರು ವಿಘ್ನೇಶ್, ಎಲ್ಲೋ ಡ್ರೆಸ್ ಅದಾದ್ಮೇಲೆ ಮತ್ತೆ ಸಾಧನಾ ಫಾರೆಸ್ಟ್ಗೆ ವಾಪಸ್ ಬಂದ್ವಿ. ಕೊನೆಯವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಯವಿಟ್ಟು ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡ್ತೀರಲ್ವಾ?